ಇಲ್ಲಿ 1, 2 ಮತ್ತು 3ನೇ ತರಗತಿ ನಲಿಕಲಿ ಮಕ್ಕಳಿಗೆ ನಾ ಏನು ಮಾಡಿದ್ದೀನಪ್ಪ ಅಂತಂದ್ರೆ ನಾನೇ ಸ್ವತಃ ತಯಾರಿಸಿರುವಂತಹ ಸ್ಪಷ್ಟ ಓದು ಶುದ್ಧ ಬರಹ ಎನ್ನುವಂಥ ಅಭ್ಯಾಸ ಪುಸ್ತಕವನ್ನು ನಾನು ನಿಮ್ಮ ಕೈಯಲ್ಲಿ ಕೊಟ್ಟಿದ್ದೀನಿ. ಎಲ್ಲರಿಗೂ ಕೊಟ್ಟಿದ್ದೀನಿ, ತೋರಿಸ್ರಿ ನೋಡೋಣ. ಎಸ್, 1, 2, 3ನೇ ತರಗತಿಯ ಎಲ್ಲ 50 ಮಕ್ಕಳಿಗೆ ಕೊಟ್ಟಿದ್ದೀನಿ. ಕೈ ಬಿಡ ತಳಗೆ. ಹಾಂ, ಎಸ್. ಈಗ ಅದ್ರ 1ನೇ ಪಾಠ ತೆಗೀರಿ ಎಲ್ಲರೂ. 1ನೇ ಪಾಠ ಯಾವುದೈತಿ? ರ ಗ ಸ ದ ಕ್ಕೆ ಸಂಬಂಧಿಸಿದಂಥ ಒಂದು ಪಾಠ ಐತಿಲ್ಲ? ಹಾಂ, ಎಲ್ಲರಿಗೂ ಓದಾಕೆ ಬರ್ತೈತಿಲ್ಲ? ಎಲ್ಲರಿಗೂ ಓದಾಕೆ ಬರ್ತೈತಿ? ಎಸ್, ಕೈ ಎತ್ತರ ನೋಡೋಣ. ಯಾರ್ಯಾರು ಓದಾಕೆ ಬರ್ತೈತಿ? ಹಾಂ, ಎಸ್, ಎಲ್ಲರಿಗೂ ಓದಾಕೆ ಬರ್ತೈತಿಲ್ಲ? ಈಗ ನಮ್ಮ ಭವಿಷ್ಯ ಕುರ್ಬೆಟ್ಟು ಓದ್ತಾನೆ ನೋಡ್ರಿ. ಭವಿಷ್ಯ ಎಲ್ಲರೂ ಎಲ್ಲೆಲ್ಲಿ ಓದ್ತಾನೆ ಕೈ ಹಿಡ್ಕೋರಿ. ಅವ್ನು ಶಬ್ದ ಸರಿ ಓದ್ತಾನೆ ಚೆಕ್ ಮಾಡಿರಿ. ಎಲ್ಲರೂ ಚೆಕ್ ಮಾಡಿ ಸರಿ ಓದ್ತಾ ಇದ್ದಾನೆ ಇಲ್ಲಿ ನೋಡ್ರಿ. ಅಗಸರ ಅರಸರ ಅರಗ ಸರಗ ಸಗರ ಗರಗ ಅಸಗ ಗರಗಸ. ವಾಕ್ಯಗಳು ಓದು. ಅರಸರ ದಸರ ಗರಗಸದ ಗರಗರ ಗರಗಸದ ಗರಗರ ದಸರ ದಸರ ಅರಸರ ದಸರ. ಹಾಂ, ಈಗ ಪ್ರಿಯಾಂಕಾ ಓದ್ ನೋಡೋಣ. ನೀ ಹೆಂಗೆ ಗೊತ್ತಿ? ಎಲ್ಲರೂ ಕೈ ಹಿಡಿರಿ. ಅಲ್ಲಿ ಎಲ್ಲೆಲ್ಲಿ ಓದ್ತಾಳೆ? ಹಾಂ, ಚಪ್ಪಾಳೆ ಹೊಡ್ರಿಕಿಗೆ. ಹಾಂ, ನೆಕ್ಸ್ಟ್. ಹಾಂ, ಓದ್ರಿ. ಸೃಷ್ಟಿ ಮುಂಡೆ ಓದ್ ನೋಡು. ನೀನು ಜೋರ್ಲೆ ಓದು. ಎಲ್ಲರೂ ಬೇರೆ ಹಿಡ್ಕೊರಿ. ಯಾಕೆ ಎಲ್ಲೆಲ್ಲಿ ಓದ್ತಾಳೆ ಅಲ್ಲಿ ಬಟ್ ಹಿಡಿರಿ. ಹಾಂ, ಯಾಕೆ ಎಲ್ಲಿ ಓದ್ತಾ ಇದ್ದಾಳೆ ಅಲ್ಲಿ ಬೇರೆ ಹಿಡೀರಿ. ಗರಗಸದ ಗರಗರ ಗರಗಸದ ಗರಗರ ದಸರ ದಸರ ಅರಸರದ ದಸರ. ಎಸ್, ವೆರಿ ಗುಡ್. ಎಲ್ಲರೂ ಚೆನ್ನಾಗಿ ಅಕ್ಷರ ಕೂಡ ಚಂದ ಬರೆದಿರಿ. ಆಮೇಲೆ ಎಲ್ಲರೂ ಕೂಡ ಓದ್ತೀರಿ. ಮತ್ತೆ ಯಾರು ಓದ್ತೀರಿ ಈಗ ಅಲ್ಲಿ? ಹಾಂ, ಕೈ ಹತ್ರ ಯಾರು ಓದ್ತೀರಿ ಮತ್ತೆ? ಹಾಂ, ಎಸ್, ಓದಪ್ಪ ಐಶ್ವರ್ಯ. ನೀವು ಉಳ್ಕಿದವರೆಲ್ಲರೂ ಬೇರೆ ಹಿಡ್ಕೊರಿ. ಯಾಕೆ ಎಲ್ಲಿ ಓದ್ತಾ ಇದ್ದಾಳೆ? ಬಳ್ಳಿ ಹಿಡ್ಕೊರಿ. ಬಳ್ಳಿ ಹಿಡಿರಿ. ಎಲ್ಲಿ ಓದ್ತಾ ಇದ್ದಾಳೆ? ಜೋರ್ಲೆ ಓದು. ಹಾಂ, ಚಪ್ಪಾಳೆ ಹೊಡ್ರಿ. ಹಾಂ, ನಾಳೆ ಎಲ್ಲರಿಗೂ 1ನೇ ಪಾಠ ಓದಕ್ಕೆ ಬರಬೇಕು. ಓದ್ತಿರಲ್ಲ? ಎಲ್ಲರೂ ಓದ್ತೀರಿ? ಎಸ್, ವೆರಿ ಗುಡ್.